ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಬರ್ತ್ಡೇ ವ್ಲಾಗ್ ಹಾಕೋಕ್ಕಾಗಲಿಲ್ಲ. ತುಂಬ ದಿವಸನೇ ಆಯಿತು. ಸರಿ ಆಯಿತು ಅಂತ ಇವತ್ತು ಬರ್ತ್ಡೇ ವ್ಲಾಗ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗೆ ಮನೆಯವ್ರು ಬಂದು ನೆಕ್ಸ್ಟ್ ಡೇ ನೈಟೇ ತಂದಿಟ್ಟಿದ್ದಾರೆ ಕೇಕು, ನನಗೆ ಗೊತ್ತಿರಲಿಲ್ಲ. ಸೊ ಇದು ಹನಿ ಕೇಕ್ ನನಗೆ ತುಂಬಾ ಫೇವ್ರೆಟ್. ಇದು ನಮ್ಮೂರ ಒಂದು ಬೇಕ್ರಿಯಲ್ಲೇ ಮಾಡಿಸಿರೋ ಅಂಥದ್ದು. ಇನ್ನೊಂದೇನಂತಂದರೆ ನನ್ನ ಬರ್ತ್ಡೇ ಡಿಸೆಂಬರ್ 11. ಸೊ ನಾನು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ, ವ್ಲಾಗಲ್ಲಿ ಮಾತ್ರನೇ ಶೇರ್ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಮನೆಯವರು ಇದನ್ನು ತಂದು ಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಬಟ್ ನನ್ನ ಫೇವ್ರೆಟ್ ಅಂತ ಬೆಳಗ್ಗೆ ಇನ್ನೊಂದೇನೆಂದರೆ, ಯಾವತ್ತೂ ಬೆಳಗ್ಗೆ ನಾವು ಕಟ್ ಮಾಡೋದು ರೂಢಿ ಇಲ್ಲ, ಯಾವಾಗಲೂ ಈವ್ನಿಂಗ್ನೇ. ಸೊ ಬಟ್ ಏನಂದರೆ ಈ ಸಲ ಬರ್ತ್ಡೇಲಿ 2 ಕೇಕು ಕಟ್ ಮಾಡಿಸ್ಕೊಂಡಿದ್ದಾಯಿತು. ಸೊ ಮಗನಿಗೆ ಬೆಳಗ್ಗೆನೇ ಟ್ರಿಪ್ ಇತ್ತು, ಹಾಗಾಗಿ ಅವನಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಅಂತ ಬೇಗನೆ ರೆಡಿ ಮಾಡಿ ಬೆಳಗ್ಗೆ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಯಾಕಂದರೆ ಅವ್ನು ಬರೋದಕ್ಕೆ ಏನಾದರೂ ಒಂದು ವೇಳೆ ಲೇಟ್ ಆಯಿತು ಅಂದರೆ ಹೇಗಪ್ಪ ಅಂತ. ಸೊ ನಾನೇನು ಮಾಡಿದೆ ಅಂತಂದರೆ, ಮಂಗಳವಾರ ಈವ್ನಿಂಗೇ ಡ್ರೆಸ್ ಹೊಲ್ಸೋದಕ್ಕೆ ಕೊಟ್ಟಿದ್ದೆ. ಡ್ರೆಸ್ಸು ಮತ್ತು ಹೂವು ತಂದು ಪೂಜೆ ಎಲ್ಲನೂ ಈವ್ನಿಂಗೇ ಮಾಡಿದ್ದೆ. ಬೆಳಗ್ಗೆ ಯಾಕಂದರೆ ಎಲ್ಲ ಹರಿಬರಿ ಆಗುತ್ತೆ, ನೆಮ್ಮದಿಯಾಗಿ ಏನೂ ಮಾಡೋದಕ್ಕಾಗಲ್ಲ. ಟಿಫನಿಂದ ಹಿಡ್ದು ಮನೆ ಕ್ಲೀನಿಂಗಿಂದ ಹಿಡ್ದು ಪೂಜೆವರೆಗೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಕೆಲಸನ ಫಾಸ್ಟಾಗಿ ಮಾಡ್ಕೋಬೇಕು ಅನ್ನೋ ಥರ ಇಲ್ಲದೆ ಈವ್ನಿಂಗೇ ಎಲ್ಲನೂ ಕಾಮಾಗಿ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತೆಲ್ಲ ಈವ್ನಿಂಗೆ ಮುಗಿಸ್ಕೊಂಡಿದ್ದೆ. ಏನಂತಂದರೆ ಪೂಜೆ ಅಂತ ಇದ್ದಾಗ ನಮಗದೊಂದು ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ನನ್ನ ಬರ್ತ್ಡೇ. ಸೊ ಬರ್ತ್ಡೇ ವ್ಲಾಗ್ ಸಿಂಪಲ್ಲಾಗಿ ತೆಗಿತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಮನೆಯವ್ರು ಕೇಕ್ ಕಟ್ ಮಾಡಿಸ್ಬಿಟ್ರು. ನೆಕ್ಸ್ಟ್ ಬಂದು ಮಕ್ಕಳಿಗೆ ಇಷ್ಟವಾಗಿರುವಂತಹ ಕೇಕನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ ಮಕ್ಕಳಿಗೆ ಅಂತ. ಮೇಯ್ನಾಗಿ ಬಂದು ಬರ್ತ್ಡೇ ಅಂತ ಬಂದಾಗ ಓವರ್ ಸ್ಪೆಷಲ್ ಅಂಥದ್ದೆಲ್ಲ ಏನೂ ಇಲ್ಲ. ಸಿಂಪಲ್ಲಾಗಿ ಮನೆ ನೀಟ್ ಮಾಡಿಕೊಂಡು ಒಂದು ಒಳ್ಳೆ ಡ್ರೆಸ್ಸು, ಒಂದು ಸಿಂಪಲ್ಲಾಗಿ ಒಂದು ಅಡುಗೆ, ಆ ರೀತಿಯೇ. ಸೊ ನಾನು ಜಾಸ್ತಿ ಎಲ್ಲ ಗ್ರ್ಯಾಂಡಾಗೆಲ್ಲ ಇದನ್ನೆಲ್ಲ ವಿಶೇಷವಾಗಿ ಕೊಂಡಾಡಲ್ಲ. ಬಟ್ ಅವತ್ತು ಯಾವುದಾದ್ರೂ ಒಂದು ರೆಸಲ್ಯೂಷನ್ ತೊಗೊಳ್ತೀನಿ, ಏನು ಮಾಡಬೇಕು ಅನ್ನೋ ಥರ. ಸೊ ಡ್ರೆಸ್ ಬಂದು ಇದು ನಾನು ನಿಮ್ಗೆ ಹೇಳಿದ್ದೆ ಮೀಶೋನಲ್ಲಿ ತರಿಸ್ಕೊಂಡಿದ್ದು ಅಂತ. ಈ ಡ್ರೆಸ್ ಬಂದು ನಾನು ಇವತ್ತು ವಿಯರ್ ಮಾಡಿದ್ದೀನಿ. ನಿನ್ನೆನೇ ಅವರು ಹೊಲಿಯೋಕ್ಕೆ ಕೊಟ್ಟಿದ್ದೆ, ಅವರು ಹೊಲಿದು ನೀಟಾಗಿ ಕೊಟ್ಟಿದ್ದಾರೆ. ಸೊ ಡ್ರೆಸ್ ಬಂದು ಈ ರೀತಿ ಇದೆ. ನೆಕ್ ಡಿಸೈನ್ ಬಂದು ನಾನು ಈ ರೀತಿ ಸಿಂಪಲ್ಲಾಗಿ ಕೊಡಿಸಿದ್ದೀನಿ. ಯಾವಾಗಲೂ ನಾರ್ಮಲಾಗಿ ಈ ರೀತಿ ಕೊಡಿಸೋದಕ್ಕಿಂತ ಈ ರೀತಿ ಕೊಟ್ಟರೆ ಒಂದು ರೀತಿ ಗ್ರ್ಯಾಂಡ್ ಲುಕ್ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ ಡ್ರೆಸ್ ಪೂರ್ತಿಯಾಗಿ ಈ ರೀತಿ ಬರುತ್ತೆ. ಪ್ಯಾಂಟ್ ಬಂದು ಲೆಗ್ಗಿನ್ ಟೈಪ್ ಟೈಟಾಗೆ ಹೊಲಿಸಿರೋ, ಅಂದರೆ ನಮಗೆ ಲೂಸಾಗಿಲ್ಲದೆ ಲೆಗ್ಗಿನ್ ಟೈಪಲ್ಲಿ ಹೊಲಿಸಿದ್ದೀನಿ. ಸೊ ಡ್ರೆಸ್ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಫಿಟ್ಟಿಂಗ್ಸ್ ಎಲ್ಲನೂ ಕರೆಕ್ಟಾಗಿದೆ. ಈ ಡ್ರೆಸ್ನ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಇದು ಮೀಶೋನಲ್ಲಿ ತರಿಸ್ಕೊಂಡಿದ್ದು ನಾನು. ಇದು 500 ರೂಪಾಯಿ ಅಷ್ಟೇ, ಇದೇನು ಜಾಸ್ತಿ ಏನಿಲ್ಲ. 520, 480 ಆ ರೇಂಜಲ್ಲಿ ಬರುತ್ತೆ. ಸೊ ಆನ್ಲೈನಲ್ಲಿ ಪೇ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ನಾನು ಆನ್ಲೈನಲ್ಲಿ ಪೇ ಮಾಡಲಿಲ್ಲ, ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿಗೆ ತೊಗೊಂಡಿದ್ದು. ವೇಲ್ ಕೂಡ ಇದು ಬಂದಿದೆ. ಸೊ ಮೊನ್ನೆ ಒಂದು ಡ್ರೆಸ್ ತೋರಿಸಿದ್ದೆ ಹಿಂದಿನ ವ್ಲಾಗಲ್ಲಿ, ಇವಾಗ ಈ ಡ್ರೆಸ್ ತೋರಿಸ್ತಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನಗೆ ವಿಶ್ ಮಾಡಿದಂತಹ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಸೊ ಈ ಡ್ರೆಸ್ ಬಂದು ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಅಷ್ಟೇ ಒಂದು ಸ್ವಲ್ಪ ಲೂಸ್ ಅಂತ ಅನಿಸ್ತಿತ್ತು, ಯಾಕೋ ಒಂದೊಂದು ಸ್ಟಿಚ್ ಹಾಕ್ಸಿದ್ರೆ ಸರೋಗುತ್ತೆ ಅಂತ. ಮತ್ತು ಈವ್ನಿಂಗ್ ಈ ಸ್ಯಾರಿ ಹಾಕ್ಕೊಂಡಿದ್ದೆ ನಾನು. ಈ ಸ್ಯಾರಿ ಬಂದು ಮನೆಯವರು ಕಾಂಚೀವರಮಿಂದ ನನಗೆ ತಂದುಕೊಟ್ಟಂಥ ಒಂದು ಸ್ಯಾರಿ ಇದು. ಸೊ ಇದು ನಾನು ಫುಲ್ಲಾಗೆ ಸ್ಯಾರಿ ತೋರಿಸಿರಲಿಲ್ಲ, ಜಸ್ಟ್ ಸ್ಯಾರಿ ಮಾತ್ರ ತೋರಿಸಿದ್ದೆ, ಬ್ಲೌಸು ಸ್ಯಾರಿ. ಸೊ ಸ್ಯಾರಿ ಬಂದು ಈ ರೀತಿ ಡಿಸೈನ್ ಇದೆ. ಇದು ಎಷ್ಟು ರೇಟ್ ಅಂತ ಕೇಳಿದ್ರಿ, ಇದು ಬಂದು 11,500 ಚಿಲ್ಲರೆ. ಈ ಸ್ಯಾರಿ ಬಂದು ಪ್ಯೂರ್ ಕಾಂಜೀವರಮು. ಸೊ ಅಲ್ಲೇ ಬಾಬುಷಾ ಅಂತ ಅಂಗಡಿ ಬರುತ್ತಲ್ವ, ಸೊ ಅಲ್ಲೇ ತೊಗೊಂಡು ಬಂದಿರೋದು ಈ ಸ್ಯಾರಿ ಬಂದು. ನಾನು ಹೋಗಿರಲಿಲ್ಲ, ಮನೆಯವರೇ ತೊಗೊಂಬಂದಿದ್ರು, ಒಂದು ಕೆಲಸದ ವಿಷಯವಾಗಿ ಹೋಗಿದ್ರು, ಹಾಗೆ ಸ್ಯಾರಿ ತಂದಿದ್ದು. ಬರ್ತ್ಡೇಗೆ ಅಂತಲ್ಲ, ಇದುವರೆಗೂ ತಂದು ಕೊಟ್ಟಿಲ್ಲ ಕಂಚಿಯಿಂದ ಅಂತ ಹೇಳಿ ತಂದು ಕೊಟ್ಟರು ನನಗೆ. ಹಾಗೆ ಈವ್ನಿಂಗ್ ಬಂದು ನಾವು ಅಮ್ಮಾಜಲ್ಲಿ ನಾನು ಬಂದು ರಷ್ಯನ್ ಹನಿ ಕೇಕ್ ಆರ್ಡ್ರ್ ಮಾಡಿದ್ದೆ ಮನೆಯಿಂದನೇ. ಸೊ ಅದು ರೆಡಿ ಆಗಿತ್ತು, ಹೋಗೋದನ್ನು ತೊಗೊಂಡು ಬಂದು ಈವ್ನಿಂಗ್ ಬಂದು ಕೇಕ್ ಕಟ್ ಮಾಡಿದ್ವಿ. ಈವ್ನಿಂಗ್ ಅಂತಲ್ಲ, ನೈಟ್ ಆಗಿಬಿಟ್ಟಿತ್ತು ಮಗ ಬಂದ ಮೇಲೆ ಕೇಕ್ ಕಟ್ ಮಾಡಿದ್ದು. ಸೊ ಕೇಕ್ ಬಂದು ತುಂಬಾ ಚೆನ್ನಾಗಿತ್ತು. ಇದು ರಷ್ಯನ್ ಹನಿ ಕೇಕ್ ನನಗೆ ತುಂಬಾ ಇಷ್ಟ. ಸೊ ಈ ಸಲ ಬಂದು 2 ಕೇಕ್ ಕಟ್ ಮಾಡ್ದಂಗೆ ಆಯಿತು. ಸರಿ, ನನಗೆ ಬಂದು ಈ ಸಲ ಏನು ಗೋಲ್ಡ್ ತೊಗೊಂಡ್ರಿ ಅನ್ನೋ ಥರ ಕೇಳಿದ್ರಿ ಕ್ವೆಶ್ಚನು. ಬಟ್ ಗೋಲ್ಡ್ ಆಗಲಿ, ಯಾವುದೇ ರೀತಿ ನಾನು ಸರ್ಪ್ರೈಸಾಗಿ ಏನಾದರೂ ತೊಗೊಳ್ಳೋದಾಗಲಿ ಅಂಥದ್ದೆಲ್ಲ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾಕಂದರೆ ನನಗೆ ಆಲ್ರೆಡಿ 1-2 ಮಂತ್ ಬ್ಯಾಕ್ ಮುಂಚೆನೇ ಸುಮಾರು ಒಡವೆಗಳು ಬೇರೆ ನಾನು ಪರ್ಚೇಸ್ ಮಾಡಿದ್ರು ಮನೆಯವ್ರು ನನಗೆ ಅಂತ. ಮತ್ತು ಸ್ಯಾರಿ ಬೇರೆ ಇತ್ತು, ಡ್ರೆಸ್ಗಳು ಹೊಲಿಸಿದ್ದೆ. ಸೊ ಹಾಗಾಗಿ ಈ ಸತಿ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅಂಥವೆಲ್ಲ ಏನೂ ಇಟ್ಕೊಳ್ಳೋಕೆ ಹೋಗಲಿಲ್ಲ. ಯಾವುದೇ ರೀತಿ ಚಿನ್ನ ಪರ್ಚೇಸ್ ಮಾಡಲಿಲ್ಲ. ಸ್ಪೆಷಲಾಗಿ ಬರ್ತ್ಡೇಗೆ ಅಂತ ಏನನ್ನೂ ನಾನು ಪರ್ಚೇಸ್ ಮಾಡಲಿಲ್ಲ.
ಸೊ ಇರೋ ಸ್ಯಾರಿಗೆ ಬಂದು ನಾನು ಒಂದು ಒಳ್ಳೆ ಬ್ಲೌಸ್ ಹೊಲಿಸ್ಕೊಂಡೆ. ಸಾಲದ 11,500 ಕೊಟ್ಟು ಸ್ಯಾರಿ ತಂದಿದ್ದಾರೆ. ಅದಕ್ಕಿಂತ ಇನ್ನೇನು ನಾನು ಗಿಫ್ಟನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇನ್ನೊಂದೇನಂತಂದರೆ ಕೊಡಿಸ್ತಾರೆ ಅಂತ ತುಂಬ ಹಿಂಸೆ ಇಡೋದಾಗಲಿ, ಇಲ್ಲ ನನಗೆ ಬರ್ತ್ಡೇಗೆ ಬೇಕು ಅಂತಾಗಲಿ, ನಾನು ಯಾವತ್ತೇ ಆಗಲಿ ನಾನು ಬರ್ತ್ಡೇಗಾಗಲಿ ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಆ್ಯನಿವರ್ಸರಿ ಈ ಥರ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ ಮತ್ತು ಕೇಳೋದು ಇಲ್ಲ. ಅದು ಅವರಾಗೆ ಕೊಡಿಸಿದ್ರೆ ನಾನು ತೊಗೊಳ್ತೀನಿ. ನನಗೆ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ನಾನು ಯಾವತ್ತೂ ಕೇಳೋಕ್ಕೆ ಹೋಗಲ್ಲ. ನನ್ನಿಂದ ಏನಾದರೂ ಮನಿ ಸೇವಿಂಗ್ ಅನ್ನೋದು ಮಾಡಿದ್ದೆ ಅಂದರೆ ನಾನು ಅದಕ್ಕೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇಂಥದ್ದು ತೊಗೋಬೇಕು ಅಂತ. ಸೊ ಅದನ್ನು ಬಂದು ಮನೆಯವ್ರ ಹತ್ರ ಹೇಳ್ತೀನಿ. ಅವ್ರು ಬಂದು ಇಲ್ಲ ವೆಯ್ಟ್ ಮಾಡು, ಇನ್ನೂ ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ಅದ್ರ ಜೊತೆಗೆ ಏನಾದರೂ ಒಂಚೂರು ದೊಡ್ಡದಾಗೆ ತೊಗೊಳ್ಳಿ ಅಂತೆ. ಏನಕ್ಕೆ ಚಿಕ್ಕ ಚಿಕ್ಕದಾಗಿ ತೊಗೊಳ್ತೀಯ 4 ಗ್ರಾಮು 5 ಗ್ರಾಮು ಅಂತ, ಒಂದು 10 ಗ್ರಾಮಲ್ಲಿ ತೊಗೊಳ್ಳಿ ಅಂತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಅಡ್ವೈಸ್ ಮಾಡುವಾಗ ನಾನು ಇನ್ನು ಸ್ವಲ್ಪ ದಿವಸ ಬಿಟ್ಟೆ ತೊಗೊಳ್ತೀನಿ. ಅದು ಬರ್ತ್ಡೇಗೆ ತೊಗೋಬೇಕು, ಇಲ್ಲ ಆ್ಯನಿವರ್ಸರಿಗೆ ತೊಗೋಬೇಕು, ಆ ರೀತಿ ಎಲ್ಲನೂ ನಾನು ರೂಢಿ ಮಾಡ್ಕೊಂಡಿಲ್ಲ. ಸೊ ಅವ್ರು ಬಂದು ಎಲ್ಲ ಕೊಡಿಸೋವಾಗ ಸ್ಯಾರಿ ಕೊಡಿಸಿದ್ದಾರೆ ಮತ್ತು ಪ್ರೀವಿಯಸ್ ಆಗಿ ಸುಮಾರು ಒಡವೆಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಹಾಗಾಗಿ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ಅವ್ರು ಕೇಳಿದ್ರು ಏನು ಬೇಕು, ಎಲ್ಲಿ ಹೋಗೋಣ ಅನ್ನೋ ಥರ ಕೇಳಿದ್ರು. ಬಟ್ ನಾನೇನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವ್ರನ್ನೇನು ನಾನು ಅದು ಬೇಕು ಇದು ಬೇಕು ಅಂತ ಕೇಳೋಕ್ಕೆ ಹೋಗಲಿಲ್ಲ. ಯಲಹಂಕ ಹೋಗಿದ್ವಿ. ಹೋಗ್ಬಿಟ್ಟು ಸ್ವಾತಿಯಲ್ಲಿ ಊಟ ಮಾಡ್ಕೊಂಡ್ವಿ. ಸೊ ಸ್ವಾತಿ ಗಾರ್ಡನಿಯಾ ಅಂತಿದೆ, ಅಲ್ಲಿ ಹೋಗಿ ವೆಜ್ ಊಟ ಮಾಡಿಕೊಂಡು ಪೂಜೆ ಮಾಡಿದ್ನಲ್ಲ, ಹಾಗಾಗಿ ನಾನ್ ವೆಜ್ ತಿಂದಿಲ್ಲ. ವೆಜ್ ಊಟ ಮಾಡಿಕೊಂಡು ಅಲ್ಲಿಂದ ಕೇಕ್ನ ತೊಗೊಂಡು ಮನೆಗೆ ಬಂದಿದ್ದಷ್ಟೇ. ಇನ್ನೇನು ನಾನು ಹೆಚ್ಚಿಗೆ ಅದು ಇದು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಕೇಳೋದು ಅಂಥದ್ದೆಲ್ಲ ಈ ಸಲ ಬರ್ತ್ಡೇಗೆ ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗಲೂ ಅಷ್ಟೇ. ಬಟ್ ಅವರಾಗಿ ಕೊಡಿಸಿದ್ರೆ ಸಂತೋಷವಾಗಿ ತೊಗೊಳ್ತೀನಿ. ಸೊ ಕೆಲವೊಂದು ಟೈಮಲ್ಲಿ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು. ಹಾಗೆ ಹೀಗೆ ಅಂತ ಕೇಳಿಕೊಂಡು ಹಿಂಸೆ ಇಡಬಾರ್ದು. ಸೊ ಸ್ಟೋನ್ ಒಂದು ಹೋಗಿತ್ತು, ಹಾಗಾಗಿ ನಾನೇ ಅದಕ್ಕೆ ಸ್ಟೋನ್ ಹಾಕಿದೆ. ತುಂಬ ಹಳೆಯ ವಾಲೆ ಇದು, ಸುಮಾರೊಂದು 9 ವರ್ಷದ ವಾಲೆ ಇರಬಹುದು. ಅದರಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲನೂ ಹಾಳಾಗಿದೆ. ಸೊ ಸುಮಾರು ದಿವಸದಿಂದ ಅದೇ ವಾಲೆ ಹಾಕ್ಕೊಂಡಿದ್ದೆ. ಸರಿ, ಅದಕ್ಕೆ ನಾನು ಸ್ಟೋನ್ನ ಬಂದು ಫೆವಿಕ್ವಿಕ್ ಹಾಕಿ ಸ್ಟಿಕ್ ಮಾಡಿಬಿಟ್ಟು ಆರೋದಕ್ಕಿಟ್ಟು. ಈ ವಾಲೆ ತುಂಬ 2015ರಲ್ಲಿ ತೊಗೊಂಡಿದ್ದು, 16ರಲ್ಲಿ ತೊಗೊಂಡಿದ್ದು ಅಕ್ಷಯ ತೃತೀಯಗಂತೆ RR ಗೋಲ್ಡ್ ಪ್ಯಾಲೇಸಲ್ಲಿ 5 ಗ್ರಾಮ್ಸ್ ಇದೆ ಇದು. ಸೊ ಇದು ಡಿಸೈನ್ ತುಂಬ ಯೂನಿಕ್ ಆಗಿದೆ ಅಂತ ಇದನ್ನು ಹಾಕ್ಕೊಂಡೆ. ಇದನ್ನು ಕೊನೆಯಲ್ಲಿ ಫೋಟೋಸ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಬರ್ತ್ಡೇ ದಿವಸ ಹಿಡ್ದಂಥ ಫೋಟೋಸು ಒಂದು ಸ್ವಲ್ಪ ಏನೋ ಲೈಟ್ ಇದರಿಂದ ಆ ಥರ ಆಗಿದೆ ಅದು ಫೋಟೋ. ಬಟ್ ಈ ಫೋಟೋ ಎಲ್ಲನೂ ಚೆನ್ನಾಗಿ ಬಂದಿತ್ತು. ಏನಂತಂದರೆ ನಂತರ ನೀವು ಏನಾದರೂ ಹಾಗೇ ಇರೋದು ಅಡ್ಜಸ್ಟ್ ಮಾಡ್ಕೊಳ್ತೀರಾ, ಇಲ್ಲಾಂತಂದರೆ ನನಗೆ ಕೊಡಿಸ್ಲೇಬೇಕು, ನನಗೆ ಬೇಕೇ ಬೇಕು ಅಂತ ನೀವು ಹಠ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಾನು ಆ ರೀತಿ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ವೇಳೆ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಡಿಸಪಾಯಿಂಟ್ಮೆಂಟ್ ಆಗೋದು, ಅಂಥವೆಲ್ಲ ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಅಷ್ಟೇ. ಆದರೆ ನಾನು ಸೇವಿಂಗ್ಸ್ ಮಾಡಿ ತೊಗೊಳ್ತೀನಿ. ಇಲ್ಲ ಅವ್ರು ಕೊಡಿಸ್ತೀನಿ ಅಂತ ಹೇಳಿದ್ರೆ ಬೇಡ ಅನ್ನಲ್ಲ, ತೊಗೊಳ್ತೀನಿ. ಬಟ್ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಲೈಫಲ್ಲಿ ಅಲ್ವಾ. ಸೊ ಜಾಸ್ತಿ ನಿರೀಕ್ಷೆಗಳು ಕೂಡ ನಮಗೆ ಅಷ್ಟೊಂದು ಒಳಿತನ್ನು ಕೊಡಲ್ಲ. ಆದಷ್ಟು ಅದಕ್ಕೆ ನಮ್ಗೆ ಯಾವುದೋ ಒಂದು ನಿರೀಕ್ಷೆ ಇಟ್ಕೊಂಡು ಅದು ನಮಗೆ ಕೈಗೆ ಎಟ್ಕೋದಾದರೆ ನಾವು ಅದಕ್ಕೆ ಬಂದು ಎಟಕ್ಸ್ಕೊಳ್ಬೋದು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಅಮ್ಮ ಕೂಡ ಬಂದು ಅಮ್ಮ ಜೊತೆ ಒಂದು 2 ಪಿಕ್ಸ್ ತೊಗೊಂಡೆ. ಅಮ್ಮ ಕೂಡ ಸ್ಯಾರಿ ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನನಗೆ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯ್ತಿದ್ದು. ಇದು ನನ್ನ ಫೇವ್ರೆಟ್ ಕಲರ್. ನೀವು ಡ್ರೆಸ್ ಕೂಡ ಗಮನಿಸಿರ್ಬೋದು, ಸ್ಯಾರಿ ಕೂಡ ಗಮನಿಸಿರ್ಬೋದು. ಮನೆಯವ್ರು ನನಗೆ ವಾಟ್ಸಪ್ ಮಾಡಿದರು. ಸೊ ವಾಟ್ಸಪ್ ಫೋಟೋಸಲ್ಲಿ ನಾನು ಈ ಸ್ಯಾರಿ ಬಂದು ಸೆಲೆಕ್ಷನ್ ಮಾಡಿದ್ದು. ಸೊ ಅವ್ರಿಗೆ ಕಲರ್ ಕಾಂಬಿನೇಷನ್ ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ಸ್ಯಾರಿ ಪರ್ಚೇಸ್ ಮಾಡುವಾಗ ನಾನು ಇದನ್ನು ಇದೇ ಥರ ಬೇಕು, ತುಂಬ ಗೋಲ್ಡನ್ ಕಲರಲ್ಲಿ ಶೈನಿಂಗ್ ಬರಬೇಕು ಸ್ಯಾರಿ, ನನಗೆ ಪರ್ಪಲ್ ಬೇಕು ಇಲ್ಲ ಮೆರೂನ್ ಬೇಕು ಅನ್ನೋ ಥರ ಹೇಳಿದ್ದು. ಸೊ ಇದನ್ನು ತೆಗೆದಿದ್ರು, ಇದನ್ನೇ ನಾನು ಓಕೆ ಮಾಡಿಕೊಂಡೆ. ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಈ ವಿಡಿಯೋದಲ್ಲೇ ಸ್ಯಾರಿ ಪ್ರೈಸ್ ಹೇಳಿರೋದು, ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿಲ್ಲ. ಸೊ ಹೀಗೆ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಂಪಲ್ ವಿಡಿಯೋ. ಸೊ ನನ್ನ ಬರ್ತ್ಡೇಗೆ ವಿಶ್ ಮಾಡಿದಂತಹ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ತುಂಬ ಜನ ವಿಶ್ ಮಾಡಿದ್ರಿ, ಈಗಲೂ ವಿಶಸ್ ಬರ್ತಾನೇ ಇದೆ. ನನಗಂತೂ ಕಮೆಂಟ್ಸ್ಗೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರಾ. ನಿಮಗೂ ಅಷ್ಟೇ, ದೇವರ ಆಶೀರ್ವಾದ ಮಾಡಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.